ಇನ್ನೊಂದು ಕಡೆ ಪ್ರತಿಭಟನೆಗಳು ಕೂಡ ನಡೀತಾ ಇವೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನ ಕೊಟ್ಟಿದಾರಲ್ಲ ಅದನ್ನ ಖಂಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ರಣಕಹಳೆಯನ್ನೇ ಮೊಳಗಿಸಿದ್ದಾರೆ. ಷಡ್ಯಂತ್ರಕ್ಕೆ ಸವಾಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕರೆ ಕೊಟ್ಟಿದ್ದಾರೆ. ನೋಡಿ, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆ ಮಂಡ್ಯ, ಮತ್ತೊಂದು ಕಡೆ ಉಡುಪಿ ಭಾಗದಲ್ಲಿ. ಸೊ ಅಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕೆಲವೊಂದಷ್ಟು ಜನ ಕಾಂಗ್ರೆಸ್ನ ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಸಾಥ್ ಕೊಟ್ಟಿದ್ದಾರೆ. ಅಂದರೆ ಒಂದು ಕಡೆ ಕಾನೂನು ಹೋರಾಟ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ರವಿ ಕುಮಾರ್ ಅವರು ರಿಟ್ ಪಿಟಿಷನ್ ಅನ್ನು ಕೂಡ ಫೈಲ್ ಮಾಡಿದ್ದಾರೆ. ಇವತ್ತು 2:15ಗೆ ಗೊತ್ತಾಗುತ್ತೆ ರಿಲೀಫ್ ಸಿಗುತ್ತಾ. ಸದ್ಯಕ್ಕೆ ತಾತ್ಕಾಲಿಕವಾಗಾದರೂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಮುಂದುವರಿಯುತ್ತಾ ಅನ್ನುವಂಥದ್ದೆಲ್ಲವೂ ಕೂಡ ಇವತ್ತು 2:15 ನಂತರ ಗೊತ್ತಾಗುತ್ತೆ. ಇದು ಒಂದು ಕಡೆ ಕಾನೂನಾತ್ಮಕವಾದಂತಹ ಹೋರಾಟ. ಮತ್ತೊಂದು ಕಡೆ ಕಾರ್ಯಕರ್ತರು, ನಾಯಕರುಗಳು ಈಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ವಾಪಸ್ ಹೋಗಬೇಕು, ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ, ಗೋ ಬ್ಯಾಕ್ ರಾಜ್ಯಪಾಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಪ್ರತಿಭಟನೆಗಳಾಗ್ತಾ ಇವೆ. ಜೊತೆಗೆ ಇನ್ನೂ ಮುಂದುವರೆದು ರಾಜ್ಯಪಾಲರೇ ರಾಜೀನಾಮೆ ಕೊಡಬೇಕು, ಯಾಕೆ ಸಿಎಂ ರಾಜೀನಾಮೆ ಕೊಡಬೇಕು ಈ ವಿಚಾರದಲ್ಲಿ ಅಂತಲೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೆಂಗಳೂರಿನಲ್ಲಿ ಈಡ್ಗಾಯಿ ಹೊಡೆದು ಸಿದ್ದರಾಮಯ್ಯ ಅವರ ಪರವಾಗಿ ನಾವೆಲ್ಲರೂ ಇದೀವಿ ಅನ್ನುವಂಥದ್ರ ಬಗ್ಗೆ ಅವರು ಬೆಂಬಲಕ್ಕೆ ನಿಂತಿದ್ದಾರೆ. ನೋಡಿ, ಇಲ್ಲಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಿದ್ದರಾಮಯ್ಯ ಅವರಿಗೆ ಬಂದಿರುವಂತಹ ಸಂಕಷ್ಟ ದೂರ ಆಗಲಿ ಅಂತ ಹೇಳಿ ಕಾರ್ಯಕರ್ತರೆಲ್ಲರೂ ಕೂಡ ಈಡ್ಗಾಯಿ ಹೊಡೆಯುವ ಮೂಲಕ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಉಡುಪಿಯಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಮೇಲೆ ವಿರೋಧ ಪಕ್ಷಗಳ ಒತ್ತಾಯಕ್ಕೆ ಮಣಿದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಮಾಡಿರ್ತಕ್ಕಂಥ ಆದೇಶ ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ರಾಷ್ಟ್ರಕ್ಕೆ ಬಹಳ ಮಾದರಿಯಾಗಿ 5 ಭರವಸೆಗಳನ್ನು ಕೊಟ್ಟು ಅನ್ನರಾಮಯ್ಯ ಅಂತ ಹೆಸರು ಗಳಿಸಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಅವರಿಗೆ ಕಳಂಕವನ್ನು ತಂದು ಆ ಕಳಂಕದಿಂದ ವಿಮುಕ್ತಿ ಆಗ್ತಾರೆ, ನ್ಯಾಯಾಲಯದಲ್ಲಿ ಹೋರಾಟದಲ್ಲಿ ಸಿದ್ದರಾಮಯ್ಯನವರಿಗೆ ಜಯವಾಗುತ್ತದೆ ಅಂತ ಹೇಳ್ಬಿಟ್ಟು ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಏನು ವಿರೋಧ ಪಕ್ಷಗಳ ಒತ್ತಾಯಕ್ಕೆ ಮಣಿದು ಗವರ್ನರ್ ಮಾಡಿರ್ತಕ್ಕಂಥದ್ದು ಸಂವಿಧಾನ ವಿರೋಧಿಯಾಗಿದೆ. ಇವತ್ತು ಇಡೀ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಕಳಂಕರಹಿತವಾಗಿ ನ್ಯಾಯಾಲಯದ ಹೋರಾಟದಲ್ಲಿ ಜಯವಾಗಲಿದೆ. ಈ ಹೋರಾಟವನ್ನು ನಾವು ಏನು ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಸತ್ಯಮೇ ಜಯತೆ ಅಂತ, ಸತ್ಯಕ್ಕೆ ಜಯ ಸಿಗಲಾಗಿದೆ. ಇವತ್ತು ವಿರೋಧ ಪಕ್ಷಗಳು ಏನು ಅವರ ಜನಪ್ರಿಯತೆಯನ್ನು ಸಹಿಸದೆ, ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸಹಿಸದೆ ಕಾಂಗ್ರೆಸ್ ಫ್ರೀಡಂ ಪಾರ್ಕ್ನ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಜಮಾವಣೆಗೊಂಡಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲವು ಹಿರಿಯ ಮುಖಂಡರಿಗೆ ಅಷ್ಟೇ ಸೀಮಿತವಾಗಿ ಆಸನಗಳಾಗತ್ತೆ. ಅದರಿಂದ ದಯಮಾಡಿ ನಾವುಗಳೇ ಈ ಕಾರ್ಯಕ್ರಮದ ಯಶಸ್ವಿ ಹಿನ್ನೆಲೆಯಲ್ಲಿ ಸಹಕರಿಸಿ. ವಿರೋಧಿ ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರಿ ನರೇಂದ್ರ ಮೋದಿ ಅಮಿತ್ ಶಾಗೆ
ಭ್ರಷ್ಟ ಬಿಜೆಪಿ ನಾಯಕರುಗಳಿಗೆ, ಬೈದರಮೂರ್ತಿ ಹರಿಜನ ಸುನೀಲ್ ಕುಮಾರ್ಗೆ, ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ, ಭ್ರಷ್ಟರ ಗುರು ಯಡಿಯೂರಪ್ಪನವರಿಗೆ, ಭ್ರಷ್ಟರ ಗುರು ಯಡಿಯೂರಪ್ಪನವರಿಗೆ ಸೋಮುಗಳನ್ನು ಸಿಕ್ಕಿದ ಹೆಸರ ಚುನಾವಣೆಗೆ ಒಂದು ಪೈಸೆ ಅನುದಾನ ಬರಲಿಕ್ಕಾಗದ ಹೆಸರ ಚುನಾವಣೆಗೆ ಬಿಜೆಪಿ ಸರ್ಕಾರಕ್ಕೆ ಸುಳ್ಳು ಬಿಜೆಪಿಗೆ ಭ್ರಷ್ಟ ಬಿಜೆಪಿಗೆ ಇಲ್ಲಿ ನಕಲ ಮಾಡುವ ಎಮ್ಎಲ್ಎಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಏನಂತಂದರೆ ಈ ದೇಶದಲ್ಲಿ ಒಬ್ಬ ಹಿಂದುಳಿದ ಅಹಿಂದ ನಾಯಕ ಇವತ್ತು ಹಿಂದುಳಿದ ಅಹಿಂದ ನಾಯಕನನ್ನು ತುಳಿದಿಕ್ಬೇಕಂತ ಹೇಳಿ ಇದೇನೋ ಬಿ ಜೆ ಪಿಯ ಒಂದು ತಂತ್ರ ಇದೆ, ಇದು ಬಿ ಜೆ ಪಿಯ ಕುತಂತ್ರ ಇದೆ. ಇದು ರಾಜಕೀಯವಾಗಿ ಅವ್ರು ಮಾಡ್ತಕ್ಕಂಥದ್ದನ್ನು ನಾವು ರಾಜಕೀಯವಾಗಿ ಮಾಡಬೇಕಾಗತ್ತೆ. ಸೊ ಹಂಗಾಗಿ ತಮಗೆ ಭಾಳಷ್ಟು ಮಾಹಿತಿ ಇದೆ, ಇದು ಯಾವ ಬೇಸಿಸ್ ಮೇಲೆ ಯಾವ ಆಧಾರದ ಮೇಲೆ ಅವರು ಪ್ರಾಸಿಕ್ಯೂಷನ್ ಕೊಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಸೊ ಹಂಗಾಗಿ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ, ಮಾಡ್ತಾ ಇದ್ದೀವಿ. ಹಂಗಾಗಿ ಇಡೀ ಕರ್ನಾಟಕದ ಜನತೆ ಇವತ್ತು ನೋಡಬೇಕು, ಇವತ್ತು ಒಬ್ಬ ಗವರ್ನರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಇವರು ರಾಜಕೀಯವಾಗಿ ಸಿದ್ದರಾಮಯ್ಯವ್ರನ್ನ ಹೆಸರನ್ನ ವಿಶೇಷವಾಗಿ ಕಳೆದ 40 ವರ್ಷದ ರಾಜಕೀಯ ಅವರ ಇತಿಹಾಸದಲ್ಲಿ ಅವ್ರ ರಾಜಕೀಯ ಬಂದಿರತಕ್ಕಂಥ ಹಾದಿಯಲ್ಲಿ ಒಬ್ಬ ಸಾಮಾಜಿಕ ಜೀವನದಲ್ಲಿ ಒಬ್ಬ ಶೋಷಿತ ವರ್ಗದವರ ಪರವಾಗಿ ಹೋರಾಟ ಬಂದಿರತಕ್ಕಂಥ ಒಬ್ಬ ನಾಯಕನ್ನ ಯಾವ ರೀತಿ ಇವತ್ತು ಬಿ ಜೆ ಪಿಯವರು ಇದನ್ನು ಅವರಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಈ ಹುದ್ದೆಯಿಂದ ದೂರ ಓಡಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಬೆಳೆಸ್ಬೇಕಂತ ಹೇಳಿದೆ ಸಂಚಾರ ಮಾಡಿದ್ದಾರೆ. ಖಂಡಿತವಾದ ವಿಶೇಷವಾಗಿ ಹಿಂದುಳಿದ ಎಲ್ಲ ವರ್ಗದ ಜನರು, ಕರ್ನಾಟಕದಾಗ ಎಲ್ಲ ಶೋಷಿತ ವರ್ಗದ ಜನರು ಅವ್ರ ಪರವಾಗಿದ್ದಾರೆ. ಇದನ್ನು ಎಲ್ಲೋ ಒಂದು ಜಾಗದಲ್ಲಿ ಅವರಿಗೆ ಅವ್ರ ಪಾಪ್ಯುಲಾರಿಟಿ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಬಿ ಜೆ ಪಿ, ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ನಮ್ಮೆಲ್ಲ ಶಾಸಕರು, ಸಚಿವರುಗಳು, ಕೆಲವು ಬಿ ಜೆ ಪಿ ಶಾಸಕರು ಕೂಡ ನಮ್ಮ ಪರವಾಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ನಾನು ಅದೇ ಅಲ್ಲ, ಈ ರಾಜೀನಾಮೆ ಯಾಕೆ ಕೊಡಬೇಕು? ಮೊದಲನೇದು ಇದೇ ರೀತಿಯಾದಂಥ ಸೈಟು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇದೇ ರೀತಿಯಾದಂಥ ಸೈಟು ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಅವರೇ ತೊಗೊಂಡಿದ್ದಾರೆ. ಅವ್ರ 12,000 ಸ್ಕ್ವೇರ್ ಫೀಟ್ ಇದ್ದು ತಿರ್ಗಾ ಅವರೇ ಸ್ವತಃ ಸೈಟನ್ನು ತೊಗೊಂಡು ಅಫಿಡೇವಿಟ್ನಲ್ಲಿ ಅವರು ಸ್ವತಃ ಸೈಟ್ ಇದೆ ಅಂತ ಹೇಳಲಾರಂಥ ಸಂದರ್ಭದಲ್ಲಿ ಪುನಃ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಅದು ಬೇರೆ ವಿಚಾರ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಸರ್, ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈ ಅನ್ಯಾಯದ ಈ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ನಿರ್ಣಯಕ್ಕಾಗಿ ಈ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು? ಇದು ಬಿ ಜೆ ಪಿಯವ್ರ ಕುತಂತ್ರ ಅಂತೀರಿ ಸರ್ ಸರ್ಕಾರವನ್ನು? ಇದು ಬಿ ಜೆ ಪಿಯವ್ರ ಕುತಂತ್ರ. ಕೇಂದ್ರ ಸರ್ಕಾರ, ರಾಜ್ಯಪಾಲರು, ಬಿ ಜೆ ಪಿಯ ಕೆಲವು ನಾಯಕರು, ಕೆಲವು ಸಿದ್ದರಾಮಯ್ಯನವರ ವಿರೋಧಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ. ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕದ ಜನ ಒಂದು ಸರ್ಕಾರವನ್ನು, ಜನಪ್ರಿಯ ಸರ್ಕಾರವನ್ನು ಬುಡಮೇಲು ಮಾಡುವಂಥ ರಾಜ್ಯಪಾಲರ ಪ್ರಯತ್ನಕ್ಕೆ ಸೊಪ್ಪು ಹಾಕೋದಿಲ್ಲ. ಮೈಸೂರಿನಲ್ಲಿ ಸೇರಿರ್ತಕ್ಕಂಥ ಜನವನ್ನು ಗಮನಿಸಿ ಆದ್ರೂ ರಾಜ್ಯಪಾಲರು ತಮ್ಮ ನಡವಳಿಕೆಯೊಳಗೆ ಬದಲಾಯಿಸ್ಕೊಳ್ಬೇಕಾಗಿತ್ತು. 26ನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾನೆ, 26ನೇ ತಾರೀಕು ನಮ್ಮ ಉತ್ತರನೂ ಹೋಗಿರ್ತದೆ ಚೀಫ್ ಸೆಕ್ರೆಟರಿಯಿಂದ. ಅವತ್ತ ರಾತ್ರಿ ತರಾತುರಿಯೊಳಗೆ ಸೊ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆಗಳು ಒಂದ್ ಕಡೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ಫ್ರೀಡಂ ಪಾರ್ಕ್ನಿಂದ, ಜೊತೆಗೆ ಮೈಸೂರಿನಿಂದ ರಾಮ್ ಜಾಯ್ನ್ ಆಗಿದ್ದಾರೆ. ಇಬ್ಬರ ಜೊತೆಗೂ ಕೂಡ ಮಾತಾಡೋಣ. ಮೊದಲದಾಗಿ ಪ್ರಸನ್ನ, ಈಗ ಫ್ರೀಡಂ ಪಾರ್ಕ್ನಲ್ಲಿ ಯಾರೆಲ್ಲ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು? ಯಾವ ರೀತಿಯಾಗಿ ಪ್ರತಿಭಟನೆಯಲ್ಲಿ ನಡೀತಾ ಇದೆ? ಪ್ರಮುಖವಾಗಿ ಏನು ಆಗ್ರಹಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ? ಈಗ
ರೆಹಮಾನ್, ರಾಜ್ಯಪಾಲರು ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕೈಗೊಳ್ಳೋದಕ್ಕೆ ಈಗ ಫ್ರೀಡಂ ಪಾರ್ಕಿಗೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಬೃಹತ್ ಪ್ರತಿಭಟನೆಗೆ ಜಮಾಯಿಸ್ತಾ ಇರುವಂತದ್ದು. ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಶಾಸಕರು, ಸಚಿವರು ಆಗಮಿಸ್ತಾರೆ. ಪ್ರಮುಖವಾಗಿ ರಾಜ್ಯಪಾಲರು ಅಸಂವಿಧಾನಿಕವಾಗಿ ಕೊಟ್ಟಿದ್ದಾರೆ ಮತ್ತು ರಾಜ್ಯಪಾಲರ ಈ ನಿರ್ಧಾರ ಏನಿದೆ ಇದು ಪಕ್ಷಪಾತ ಧೋರಣೆಯಿಂದ ಕೂಡಿದೆ ಅನ್ನುವಂಥದ್ದು ಪ್ರಮುಖವಾದಂತಹ ಆಕ್ಷೇಪ. ಮತ್ತು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯಪಾಲರಿಗೆ ಯಾವೆಲ್ಲ ಪ್ರಾಸಿಕ್ಯೂಷನ್ಗಳನ್ನ ಕೇಳಲಾಗಿತ್ತು ಅಂತದನ್ನ ರಾಜ್ಯಪಾಲರು ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಕೇವಲ ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಖಂಡಿಸಬೇಕು ಮತ್ತು ಟಾರ್ಗೆಟ್ ಮಾಡಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ ಅನ್ನುವಂತಹ ಒಂದು ಅಂಶವನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಕೆಪಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ GC ಚಂದ್ರಶೇಖರ್ ಸೇರಿದಂತೆ ಬೆಂಗಳೂರು ನಗರದ ಎಲ್ಲ DCC ಅಧ್ಯಕ್ಷರು ಕೂಡ ಬೃಹತ್ ಪ್ರತಿಭಟನೆಗೆ ಆಗಮಿಸ್ತಾ ಇರುವಂತದ್ದು. ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರು ಕೂಡ ಇವತ್ತಿನ ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಎನಿವೆ, ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇವೆ. ನಾವು ಪ್ರತಿನಿಧಿ ರಾಮ್ ಜಾಯ್ನ್ ಆಗಿದ್ರೆ ಮಾತಾಡೋಣ. ರಾಮ್, ಈಗ ಮೈಸೂರಿನಲ್ಲಿ ಹೇಗಿದೆ ಪ್ರತಿಭಟನೆ? ಹಾಗೆ CM ಸಿದ್ದರಾಮಯ್ಯ ಪರವಾಗಿ ಯಾವ ರೀತಿ ಇದೆ? ಅಲ್ಲಿ ಕಾರ್ಯಕರ್ತರು ಏನೆಲ್ಲ ಆಗ್ರಹಿಸ್ತಾ ಇದ್ದಾರೆ? ರಾಮ್. CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ಅಂತ ಹೇಳ್ಬೋದು. ನಾವೀಗ ಮೈಸೂರಿನ ಗಾಂಧಿ ವೃತ್ತದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ಹಠಾವೋ ಕರ್ನಾಟಕ ಬಚಾವೋ ಹೆಸರಿನಲ್ಲಿ ಒಂದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಮೈಸೂರು ಭಾಗದ ಎಲ್ಲ ಮುಖಂಡರುಗಳು ಸಹ ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭೆ ಆರಂಭವಾಗ್ತದೆ. ಸಭೆಯಲ್ಲಿ ಈ ಒಂದು ಘಟನೆಯನ್ನು ಖಂಡಿಸುವಂತಹ ಕೆಲಸವನ್ನ ಎಲ್ಲ ಶಾಸಕರುಗಳು ಸಹ ಮಾಡ್ತಾರೆ. ಭಾಷಣ ಮುಗಿದ ನಂತರ ಈ ಒಂದು ಗಾಂಧಿ ವೃತ್ತದಿಂದ ಒಂದು ಪ್ರತಿಭಟನಾ ಬೃಹತ್ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಗಾಂಧಿ ವೃತ್ತದಿಂದ ಆರಂಭವಾಗಿ ಮೈಸೂರು ಜಿಲ್ಲಾಧಿಕಾರಿ ಕಚೇರಿವರೆಗೂ ಸಹ ಮೆರವಣಿಗೆಯಲ್ಲಿ ಮುಖಂಡರುಗಳು ಸಾಗಿ ಅಲ್ಲಿ ಒಂದು ದೂರನ್ನ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಒಂದು ದೂರನ್ನ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ CM ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ನಿನ್ನೆಯಿಂದಲೂ ಸಹ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಒಂದು ಕಡೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಇಂದ ಆಯೋಜಿಸಿದ್ರೆ, ಮತ್ತೊಂದು ಕಡೆ ಟಿ ನರಸೀಪುರ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ವರುಣಾ ಬ್ಲಾಕ್ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತಹ ವರುಣಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಸಹ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಹೀಗಾಗಿ CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರುವುದು ಎಲ್ಲರನ್ನ ಕೇಳಿಸಿದೆ. ಮತ್ತೆ ಪ್ರತಿಭಟನೆಯ ಕಾವು ಜೋರಾಗಿದೆ ಅಂತ ಹೇಳಬಹುದು. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್. ಒಟ್ಟಿನಲ್ಲಿ ಈಗ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಿದೆಯಲ್ಲ, ಸೊ ಅದು ಈಗ ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿಸಿದೆ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಬಿಜೆಪಿ ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬಿಜೆಪಿ ಮತ್ತು JDS ಅವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. CM ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ರಾಜ್ಯಪಾಲರ ಆದೇಶವೇ ಸರಿ ಇಲ್ಲ, ರಾಜ್ಯಪಾಲರು ದುರುದ್ದೇಶಪೂರಿತವಾಗಿ ಆದೇಶವನ್ನು ನೀಡಿದ್ದಾರೆ, ಸೊ ರಾಜ್ಯಪಾಲರನ್ನ ಹಠಾವೋ ಕರ್ನಾಟಕ ಬಚಾವೋ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.